ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸಿಂಪಲ್ ಆದ ರೆಸಿಪಿ ತಂದಿದ್ದೇನೆ. ಫಿಶ್ ರೆಸಿಪಿ, ಫಿಶ್ ಕರಿ. ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲ, ಇದು ಬೇರೆ ಟೈಪ್. ಇದಾದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಈ ರೈಸ್ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ತುಂಬ ಈಸಿ ಕೂಡ ಉಂಟು ಇದು ಮಾಡಲಿಕ್ಕೆ. ಇದಕ್ಕೆ ನಾನು ಆ್ಯಕ್ಚುಲಿ ರೋ ಫಿಶ್ ಯೂಸ್ ಮಾಡಿದ್ದೇನೆ. ನೀವು ಬಾಂಗ್ಡ ಅಥವಾ ಪ್ರಾನ್ಸ್ ಹಾಗೆ ಯಾವುದು ಕೂಡ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಬರ್ತದೆ. ನೀವು ನೋಡಿ, ರೆಸಿಪಿಯನ್ನು ನೋಡಿ ಮತ್ತೆ ನನಗೆ ಹೇಳಿ ಹೇಗೆ ಉಂಟು ಅಂತ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಯೂನಿಕ್ ಟೈಪ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ನೀವು ರೈಸ್ ಜೊತೆ, ಚಪಾತಿ, ಪರೋಟ ಜೊತೆ ಒಳ್ಳೆ ಕಾಂಬಿನೇಷನ್. ಇದು ಟ್ರೈ ಮಾಡಿ ನೋಡಿ ಇದನ್ನು. ಮೊದಲಿಗೆ ಫಿಶ್ ತಗೊಳ್ಳಿ. ನಿಮಗೆ ಯಾವ ಫಿಶ್ ಬೇಕೋ ಅದು ಫಿಶ್ ತಗೊಳ್ಬೋದು. ನಾನು ರೋ ಫಿಶ್ ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ಮಿಕ್ಸ್ ಆದ ನಂತರ ಹಾಗೆ ಇದ್ದೀರಿ. ಅಷ್ಟುವರೆಗೆ ಒಂದು ಮಸಾಲ ಮಾಡುವ. ಆಗ ಸ್ವಲ್ಪ ಫಿಶ್ ಕೂಡ ಮ್ಯಾರಿನೇಟ್ ಆಗ್ತದಲ್ಲ. ಹೆಚ್ಚು ಟೈಮ್ ಬೇಡ, ಒಂದು 5-10 ನಿಮಿಷ ಸಾಕು ಇಟ್ಟರೆ. ಈಗ ಒಂದು ಮಸಾಲ ಮಾಡುವ. ಅದಕ್ಕೆ 1 ಟೀ ಸ್ಪೂನ್ ಮಸ್ಟರ್ಡ್ ಅಂದರೆ ಸಾಸಿವೆ, 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಪೆಪ್ಪರ್, ಒಂದು 10 ಗಾರ್ಲಿಕ್ ಬೆಳ್ಳುಳ್ಳಿ, ಮತ್ತು 1 ಇಂಚಷ್ಟು ಜಿಂಜರ್ ಶುಂಠಿ. ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 4-5 ಗ್ರೀನ್ ಚಿಲ್ಲೀಸನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಸಾಲ್ಟ್ ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಹಾಕಿ, ಪರವಾಗಿಲ್ಲ. ಮತ್ತೆ ಅದಕ್ಕೆ ಅಡ್ಜಸ್ಟ್ ಮಾಡ್ಬೋದು ಗ್ರೇವಿ ಮಾಡುವಾಗ. ನಾವೀಗ ಫಸ್ಟಿಗೆ ಫಿಶನ್ನು ಫ್ರೈ ಮಾಡುವ. ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಹಾಕಿದ್ದೇನೆ. ನಿಮಗೆ ಮಸ್ಟರ್ಡ್ ಆಯಿಲ್ ಇಷ್ಟ ಇಲ್ಲದಿದ್ದರೆ ನಾರ್ಮಲ್ ಆಯಿಲ್ ಕೂಡ ಹಾಕ್ಬೋದು. ಸೊ ಫಿಶನ್ನು ಕರೆಕ್ಟಾಗಿ ಫ್ರೈ ಮಾಡಿ, 2 ಸೈಡ್ ಫ್ರೈ ಆಗಬೇಕು. ಫಿಶ್ ಆದ ನಂತರ ಅದನ್ನು ತೆಗೆದಿಡಿರಿ. ನಂತರ ಒಂದು ಬಾಣಲೆಗೆ ಒಂದು 3 ಟೀ ಸ್ಪೂನ್ ಅಥವಾ 4 ಟೀ ಸ್ಪೂನ್ ಆಯಿಲ್ ತೆಕ್ಕೊಳ್ಳಿ. ನಾನು ಇಲ್ಲಿ ಕೂಡ ಮಸ್ಟರ್ಡ್ ಆಯಿಲ್ ತೆಕ್ಕೊಂಡಿದ್ದೇನೆ. ಇದಕ್ಕೆ 1-2 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ ಅರಶಿನ, ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕಿ ಆಗ ಫ್ಲೇಮನ್ನು ಲೋ ಇಡಿರಿ. ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿ ಮತ್ತು ಮಿಕ್ಸಿಯನ್ನು ಸ್ವಲ್ಪ ತೊಳೆದು ಆ ನೀರನ್ನು ಕೂಡ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 10 ನಿಮಿಷ ಅಟ್ಲೀಸ್ಟ್ ನೀವು ಇದನ್ನು ಫ್ರೈ ಮಾಡಬೇಕು. ಟೆನ್ ಮಿನಿಟ್ಸ್ ಆದ ನಂತರ ಇದಕ್ಕೆ ಒಂದು 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕಿ. ಈಗ ಈ ಟೊಮೆಟೊ ಕೂಡ ಒಳ್ಳೆಯಾಗಿ ಫ್ರೈ ಆಗಬೇಕು. ಇನ್ನು 10 ನಿಮಿಷ ಇದನ್ನು ಫ್ರೈ ಮಾಡಿ. ಇದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 2 ಅಥವಾ 3 ಗ್ಲಾಸ್ ಅಷ್ಟು ನೀವು ಥಿಕ್ನೆಸ್ ನೋಡಬೇಕು ಎಷ್ಟು ಬೇಕು ಅಂತ ನೀರು ಹಾಕಿ. ನಾನು 2 ಗ್ಲಾಸ್ ನೀರು ಹಾಕಿದ್ದೇನೆ. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ನಂತರ ಇದಕ್ಕೆ ನಾನು ಫ್ರೈ ಮಾಡಿಟ್ಟ ಫಿಶನ್ನು ಹಾಕ್ತೇನೆ. ಫಿಶನ್ನು ಹಾಕಿ ನಂತರ ಇದು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಅಷ್ಟು ಕುದಿಬೇಕು.
ಒಳ್ಳೆಯಾಗಿ ಕುದೀತಾ ಉಂಟು ಈಗ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲವನ್ನು ಹಾಕಿ ಸ್ವಲ್ಪ ಕುದಿಸಿ, ಒಂದು 2-3 ಮಿನಿಟ್ಸ್ ಕುದಿಸಿ, ಲಾಸ್ಟಿಗೆ 1-2-3 ಗ್ರೀನ್ ಚಿಲ್ಲೀಸ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಫಿಶ್ ಕರಿ ರೆಡಿ ಆಗಿದೆ. ಈ ತರ ಒಮ್ಮೆ ಮಾಡಿ ನೋಡಿ, ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ಇದು ಒಳ್ಳೆ ಟೇಸ್ಟ್ ಬರ್ತದೆ. ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ. ನೋಡಿದ್ರಲ್ವಾ, ರೆಸಿಪಿ ತುಂಬ ಅಂದರೆ ತುಂಬ ಈಸಿ ಉಂಟು. ಸೊ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಮತ್ತು ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.